ಏನು ಮಾತಾಡ್ತಾರೆ ಲೋಗೋ ಡೌನ್ ಮಾಡಿ ಸರ್ ಲೋಗೋ ಸರ್ ನಮ್ಮ ವರ್ಕಿಂಗ್ ಕಮಿಟಿ ಇದೆ. ವಿಶೇಷವಾಗಿ ಲೋಗೋ ಡೌನ್ ಮಾಡೋಣ. ಮೊಬೈಲ್ ನರೇಗಾ ಯಾವ್ದು ಮೊಬೈಲು ವಿಚಾರದಲ್ಲಿ ಯಾರನ್ನ ಮೊಬೈಲ್ ಮಾಡಿದಂಥ ತೀರ್ಪಿದೆಯಲ್ಲ, 40 ದಿನ ಮಾಡಬೇಕು, 40% ರಾಜ್ಯ ಸರ್ಕಾರ ಕೊಡಬೇಕು, 70-60-40 ಮಾಡಬೇಕು ಅಂತ ಮಿಕ್ಕಿದ್ದು 75-25 ಇವೆಲ್ಲ ಏನಿದೆಯಲ್ಲ, ಫೆಡರಲ್ ಸ್ಟ್ರಕ್ಚರಲ್ಲಿ ಆರ್ಟಿಕಲ್ ನಮ್ಮ ಸಂವಿಧಾನಕ್ಕೆ ಇದು ನಮ್ಮ ಎಲ್ಲ ಏನು ಇಷ್ಟರಿಂದ ನರೇಗಾದಿಂದ ನಮ್ಮ ಪಂಚಾಯತಿಗಳಿಗೆ ಅನುಕೂಲ ಆಗ್ತಾಯಿತ್ತು. ಪಂಚಾಯತಿ ಮೆಂಬರ್ಸ್ಗೆ ಏನು ಒಂದು ಶಕ್ತಿ ಇತ್ತು, ಪ್ರತಿ ಕೂಲಿಗಾರರಿಗೆ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗ್ತಾಯಿತ್ತು. ಪ್ರತಿ ಊರಲ್ಲೂ ಕೂಡ ಪಂಚಾಯತಿಯವರು ಏನೇನು ಕೆಲಸ ತೆಗೆದುಕೊಳ್ಬೇಕು ಅಂತೇಳಿ ಮಾಡ್ಕೊಳ್ಳೋಕೆ ಅವಕಾಶ ಇತ್ತು. ಆಮೇಲೆ ಈಗ ಅವ್ರೇನು ಮಾಡಿದ್ದಾರೆ ಅಂದರೆ ಅವರೇ ತೀರ್ಮಾನ ಮಾಡ್ತಾರಂತೆ ಯಾವ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕು. ಇವತ್ತು ನಮ್ಮ ಸರ್ಕಾರ ಇದ್ದಾಗ ತಮ್ಮ ಸ್ವಂತ ಭೂಮಿಗಳಲ್ಲೇ ಮಟ್ಟ ಮಾಡ್ಕೊಳ್ಳೋಕ್ಕೆ, ಆಶ್ರಯ ಮನೆ ಕಟ್ಕೊಳ್ಳೋಕ್ಕೆ, ಗುಂಡಿ ತೊಗೊಳಕ್ಕೆ, ನೇರಳೆ ಗಿಡ ಹಾಕೋಕ್ಕೆ, ಇಲ್ಲ ಬೇರೆ ಯಾವುದೇ ಒಂದು ವ್ಯವಸಾಯ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಅವನಿಗೆ ಕೂಲಿ ಮಾಡಿಕೊಂಡು ಕೂಡ ಅವನಿಗೆ ದುಡ್ಡು ಕೊಡೋಂಥ ಒಂದು ಅವಕಾಶ ಇತ್ತು. ಇವೆಲ್ಲ ಶಕ್ತಿ ಇದ್ದಂಥ ಒಂದು ಕೊಟ್ಟಂಥ ಅವಕಾಶದಲ್ಲಿ ಇವತ್ತು ಇದನ್ನೆಲ್ಲ ಬೇರೆ ರೂಪ ತಂದು ಮಾರಕವಾಗಿ ಕೂಲಿ ಕಾರ್ಮಿಕರಿಗೆ ಮಾರಕವಾಗಿ, ರೈತರಿಗೆ ಮಾರಕವಾದಂಥ ಈ ಒಂದು ಹೊಸ ಆ್ಯಕ್ಟನ್ನು ತಂದಿದ್ದಾರೆ. ಇದು ಇಡೀ ರಾಜ್ಯಕ್ಕೆ ನಾವು ತೋರಿಸ್ಬೇಕಾಗಿದೆ, ಇಡೀ ದೇಶದಲ್ಲಿ ತೋರಿಸ್ಬೇಕಾಗಿದೆ. ಆ ವಿಚಾರದಲ್ಲಿ ನನ್ನ ಅಭಿಪ್ರಾಯಗಳನ್ನು ಅಧ್ಯಕ್ಷರಿಗೆ ನಾನು ತಿಳಿಸಿದ್ದೇನೆ. ರಾಜ್ಯದ ಅಧ್ಯಕ್ಷನಾಗಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಏನು ವಿಚಾರ ಆಗಬೇಕು ಅಂತ ನಾವು ತಿಳಿಸಿದ್ದೀವಿ. ಅಷ್ಟು ಬಿಟ್ಟರೆ ಬೇರೆ ಇನ್ಯಾವ ನಾನು ಕರೆದ್ರೆ ಹೋಗ್ತೀನಿ. ಸರ್ ಸಿಎಂಗೆ ಆಹ್ವಾನ ಕೊಟ್ಟಿದ್ದಾರೆ ಅಂತ ಸರ್ ಇರ್ಬೋದು. ಸಿಎಂ ಕರೆದಿದ್ದಾರೆ ಅಂತ ನನಗೂ ತಿಳಿದಿದೆ. ಡೆಪ್ಟಿ ಸಿಎಂಗೆ ಏನು ಕರೆದಿಲ್ಲ. ಅದು ಎಕ್ಸ್ಟೆಂಡೆಡ್ ಕಮಿಟಿ ಮೀಟಿಂಗ್ ನಮ್ಗೆ ಕರೀತಾರೆ ಸರ್. ಸಿದ್ದರಾಮಯ್ಯ ಹೋಗ್ತೀರಾ ಸರ್ ಡೆಲ್ಲಿಗೆ? ಹೋಗ್ಬೇಕಾಗ್ತದೆ, ಯಾಕಂದ್ರೆ ಪಾರ್ಟಿ ಈಗ ನರೇಗಾ ಕೂಲಿ ಬಗ್ಗೆ ಚರ್ಚೆ ಆಯ್ತು ಸರ್. ಲೋಗೋ ಡೌನ್ ಮಾಡ್ರಿ ಎಲ್ಲ ವಿಚಾರನ ಬೇರೆ ವಿಚಾರ ಚರ್ಚೆ ಮಾಡಿ ನಾನು ಮಾಡೋಂಥ ಅವಶ್ಯಕತೆ ಮಾಡೋದು ಇಲ್ಲ. ಈಗ ಯಾವುದು ಸದ್ಯಕ್ಕೆ ಇಲ್ಲ. ನಾನು ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದ್ದೇವೆ, ಹೈಕಮಾಂಡ್ ಏನು ಹೇಳ್ತಾರೆ ಅದು ನಾವು ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಅವ್ರು ಏನು ಹೇಳ್ತಾರೆ ಅಲ್ಲ, ನಿನ್ನೆ ಕಾರ್ಯಕರ್ತರಾಗಿ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ರು ಸರ್. ಕಾರ್ಯಕರ್ತ ಅಂದರೆ ನಾವು ಲೈಫ್ ಟೈಮ್ ವರ್ಕರ್. ನಾವು ಪೋಸ್ಟ್ ಇದ್ರು ಬಾವುಟನೂ ಕಟ್ಟಿದ್ದೀನಿ, ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ, ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಏನೇನು ಬೇಕು ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡಿದ್ದೀನಿ. ಬರೀ ನಾನು ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿಲ್ಲ. ಐ ಆಮ್ ಡನ್ ಎವ್ರಿ ವರ್ಕ್ ಇನ್ ದಿ ಪಾರ್ಟಿ. ಶ್ರಮಕ್ಕೆ ಪ್ರತಿಫಲ ಅನ್ನುವಂಥದ್ದು ಹೇಳಲ್ಲ ರೀ. ನಾನೇನು ಹೇಳ್ತೀನಿ ಅಷ್ಟು ಕೇಳ್ಕೊಂಡು ಹೋಗ್ಬೇಕು. ನೀವೆಲ್ಲ ನಾನು ಉತ್ತರ ಸ್ಥಳೀಯ ಮಟ್ಟದಲ್ಲಿ ಗೊಂದಲ ಬಗೆಹರಿಸಿಕೊಳ್ಳಬೇಕು ಸಮಸ್ಯೆ ಅಂತ ಖರ್ಗೆ ಸಾಹೇಬ್ ಹೇಳಿದ್ರು. ಅವ್ರೇನು ಹೇಳ್ತಾರೆ, ಹಿರಿಯರು ಹೇಳ್ತಾರೆ, ಮಾರ್ಗದರ್ಶನ ಟುಡೇ ಐ ಮೆಟ್ ದಿ ಸಿಪಿ. ಐ ಜಸ್ಟ್ ಐ ಹ್ಯಾವ್ ನಾಟ್ ಡಿಸ್ಕಸ್ಡ್ ಇಟ್ ಇನ್ ಪಾಲಿಟಿಕ್ಸ್ ವಿತ್ ಹಿಮ್. It is only because they have important working committee is there. The name of Gandhiji has been changed, number 1. Number 2, the work which has been was they are trying to kill this program by making 60-40. No states can afford, even the BJP states. I can take it back. Even the BJP state can't implement this program. It is the centrally sponsored scheme. See, all the farmers, even including, they can work in their own land. ಲೋಗ ಎತ್ತವ್ರೆ ನಿಮ್ಮವ್ರು ಎಷ್ಟು ಹೇಳೋದಲ್ಲ. Concept which was being given under the leadership of Srimati Sonia Gandhi and Manmohan Singh ji. I think next 3rd or 2nd of October it will be 20 years and we have to fight. We are planning. I think as for the party president, I will plan a very big movement on this. All Panchayat member and Narega workers have to join together, fight for see that this is be restored back.
and we should protect the rural development. So will you be visiting Delhi anytime soon? I don't have any plans to visit Delhi. Only if they call me, I will go. If any work is there, I will go. I am an often visitor to my national capital. So Chitradurga incident. Chitradurga is sorry. I think already my people, the government officials have been on the job. My district police also will tell them to see that immediately we will take care of it. I am very sorry for the great incident.